ಈ ಥರ ಎಲ್ಲ ಎಂಜಾಯ್ ಮಾಡಿದಾಗ ಎಂಜಾಯ್ಮೆಂಟ್ ಬೇರೆ ಇರ್ತದೆ. ಬಟ್ ಕೇರ್ಫುಲ್ಲಾಗಿ ಇದು ಮಾಡಿ. ಅಲ್ಲಿ ನೋಡಿ, ಅಲ್ಲಿ ತಮಾಷೆ ಮಾಡ್ತಾ ಎಂಜಾಯ್ ಮಾಡ್ತಿದ್ರು. ನೋಡ್ತಾ ವೀಡಿಯೋ ಲೈವಾಗಿ ರೆಕಾರ್ಡ್ ಆಯಿತು. ಗಾಡಿ ಹಿಂದೆ ಎರಡು ಕಡೆ ಹಿಂಗೆ ಟಚ್ ಆಯಿತು. ಟಚ್ ಆದಿಂದ ಏನೋ ಬರೋಕ್ಕೆ ಅಡ್ರೆಸ್ ಗೊತ್ತಿಲ್ವಾ, ಕೇಳ್ಕೊಂಡು ಬನ್ನಿ ಅಷ್ಟೇ. ಸಿನಿಮ್ಯಾಟಿಕ್ ಶಾಟ್ ತೊಗೊಂಡು ತೋರಿಸಿ ನಿಮಗೆ ಯಾವ ಥರ ಕಾಣುತ್ತೆ ಏನಂತೇಳಿ. ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನೋಡಿ ಹೆಂಗೆ ಕಾಣ್ತಿದೆ ಅಂತೇಳಿ. ಬಂತು ಕಂಪ್ಲೀಟಾಗಿ ಬಂತು. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಗೈಸ್, ಫೈನಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲದ ಮೊದಲನೇ ರೈಡು ಹೊರಟಿದ್ವಿ. ಎಲ್ಲಿಗೆ ಏನು ಅಂತೇಳಿ ಹೋಗ್ತಾ ಮಾತಾಡೋಣಂತೆ. ಸೊ ಸದ್ಯಕ್ಕೆ ನನ್ನ ಸೆಟಪ್ ಕಂಪ್ಲೀಟಾಗಿ ಹೊಸ ಹೆಲ್ಮೆಟ್ಟು, ಹೊಸ ಜಾಕೆಟ್ಟು ಎಲ್ಲ ಹೊಸದೇ. ಇದು ಅಂತ ಏನಿಲ್ಲ, ಎಲ್ಲ ಹೊಸದೇ. ಸೊ ಸದ್ಯಕ್ಕೆ ನನ್ನ ಫ್ರೆಂಡ್ನ ವೆಯ್ಟ್ ಮಾಡ್ತಿದ್ದೀನಿ. ಯಾರು ಏನಂತೇಳಿ ಅವ್ನು ಬಂದಮೇಲೆ ಹೇಳ್ತೀನಿ. ಸೆಟಪ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಯಾರಿಗೋಸ್ಕರ ವೆಯ್ಟ್ ಮಾಡ್ತೀವಿ ಅಂದರೆ ಇವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಮೀಟ್ ಅಶ್ರಫ್. ಲಾಸ್ಟ್ ಟೈಮ್ ಇವನೇ ಗಾಡೀಲಿ ಬಿದ್ದು ರಿಕವರ್ ಆಯಿತಾ ನೋಡಿ, ಇನ್ನೂ ರಿಕವರ್ ಆಗ್ತಾಯಿದೆ. ಸೊ ಈ ಗಾಡೀಲಿ ಫಸ್ಟ್ ಟೈಮ್ ಇವನು ಬಿದ್ದು ಸುಮಾರು ಪೆಟ್ಟಾಗಿತ್ತು. ಸೊ ಇವನನ್ನು ಹಾಕ್ಕೊಂಡು ಇವತ್ತೊಂದು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಒಂದು ಕ್ರೇಜಿಯಾಗಿರೋ ಪ್ಲೇಸಿಗೆ ಹೋಗ್ತಿದ್ವಿ. ಅದು ಎಲ್ಲಿ ಏನು ಅಂತೇಳಿ ನಾವು ಮುಂದೆ ಹೋಗ್ತಾ ಅಂತ ಹೋಗೋವಲ್ಲ ಗೈಸ್. ಫೈನಲಿ ನಮ್ಮ ಊರು ಬಿಡೋ ಟೈಮ್ ಬಂತು. ಊರು ಬಿಡ್ತಾಯಿದ್ದೀವಿ. ಆ್ಯಂಡ್ ಯಾವಾಗಲೂ ಹೋಗಂಗೆ ಇವತ್ತು ಕೂಡ ನಾವು ಹೊಸೂರು ಕಡೆನೇ ಹೋಗ್ತಿದ್ವಿ. ಯಾಕೆ ಅಂತ ಅಂದರೆ ಇಬ್ಬರಿರೋದ್ರಿಂದ ಆ ರೂಟಲ್ಲಿ, ಇನ್ನು ಬೇರೆ ರೂಟಲ್ಲಿ ಹೋದರೆ ಗಾಡಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ. ಏನು ಗುರು ಹಿಂಗೆ ಬರ್ತಾವೆ ನೀನು ಎದೆ ಮೇಲೆ ಬಂದಂಗೆ. ಆ ಕಡೆ ಹೋದರೆ ಗಾಡಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾನು ಈ ರೂಟನ್ನ ಚೂಸ್ ಮಾಡ್ತಿದ್ದೀನಿ. ಸ್ಪೀಡಾಗಿ ಮಳೆ ಬರೋ ಚಾನ್ಸಸ್ ಇದೆ. ಮಳೆ ಬಂದರೆ ಈ ವೆದರಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಹೋಗ್ತಿದ್ದೀನಿ. ಸೊ ನೋಡೋಣ ಅಲ್ಲಿಗೆ ಹೋಗಿ ಆ ಕಂಡೀಷನ್ ಯಾವ ಥರ ಇರುತ್ತೆ ಏನು ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗಂತೂ ಹೆವಿ ಒಂದು ಕ್ರೇಜಿ ಫೀಲಿಂಗ್ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಬೈಕು ಕೂಡ ಹೊಸದಾಗಿ ಲಾಸ್ಟ್ ವೀಡಿಯೋ ನಿಮಗೆ ತೋರಿಸಿದೆ. ಕಂಪ್ಲೀಟಾಗಿ ಎಲ್ಲ ಸರ್ವಿಸ್ ಮಾಡಿಸಿ ಕ್ರೇಜಿಯಾಗಿ ಮಾಡಿಸಿದ್ದು. ಮತ್ತು ಏನೆಲ್ಲ ಎಕ್ಸ್ಟ್ರಾ ಏನು ಬೇಕು ಎಲ್ಲ ತೊಗೊಂಡಿದ್ದೀನಿ. ನಂದಂತೂ ಸೇಫ್ಟಿಯಾಗಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಳೆಗಾಲದ್ದು ಮೊದಲನೇ ರೈಡು. ಆ್ಯಂಡ್ ಈ ಮಳೆಗಾಲ ಮಾತ್ರ ಚಿಂದಿಯಾಗಿ ಮಾಡಿಬಿಡ್ತೀನಿ. ಯಾಕೆಂತೇಳಿ ಆಲ್ಮೋಸ್ಟು ಎಲ್ಲ ಕಡೆ ಸುತ್ತಾಡೋ ಪ್ಲ್ಯಾನ್ ಇದೆ. ಕೊಡಗು, ಕೇರಳ ಕವರ್ ಮಾಡೋಣ ಅಂತೇಳಿ. ಸೊ ಸಪೋರ್ಟ್ ಮಾಡ್ತೀರಿ. ಫೈನಲಿ ಈ ವರ್ಷದ ಮಳೆಗಾಲ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ಗವಿಬೆಟ್ಟ. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಗವಿಬೆಟ್ಟಕ್ಕೆ ಹೋಗ್ತಿದ್ದೀವಿ. ಗವಿಬೆಟ್ಟ ಅಂದರೆ ಲಾಸ್ಟ್ ಇಯರ್ ನಾನು ಒಂದು ಸರಿ ಹೋಗಿದ್ದೆ. ಅದಾದಮೇಲೆ ಈ ವರ್ಷ ಹೋಗ್ತಿದ್ದೀನಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನೆಲ್ಲ ಚೇಂಜಸ್ ಇರುತ್ತೆ ಹೋಗಿ ನೋಡೋಣಂತೆ. ಸೊ ಒಂದಂತೂ ಖಂಡಿತ ವೆದರ್ ಅಂತೂ ಕ್ರೇಜಿ ಆಗಿದೆ. ಸೊ ಅಲ್ಲಿಗೆ ಹೋದಾಗ ಫುಲ್ ಫಾಗಿ ನಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನೋಡೋಣ ನಡೀರಿ. ಹೊಸೂರು ತಲುಪಿದ್ದೀವಿ. ಸೊ ಹೊಸೂರಿಗೆ ಬಂದರೆ ಇದು ಲಾಸ್ಟ್ ಸ್ಟಾಪು. ಇಲ್ಲಿಂದ ಆ ಕಡೆಗೆ ಏನು ಸಿಗೋಲ್ಲ. ಸೊ ಹಂಗಾಗಿ ನಿಮಗೆ ಏನಾದ್ರು ಬೇಕು, ಮಾಡಬೇಕು, ತೊಗೊಬೇಕು ಅನ್ನೋದನ್ನು ಇಲ್ಲೊಂದು ಸಣ್ಣ ಪುಟ್ಟಗಳ ಅಂಗಡಿಗಳಿದೆ. ಸೊ ಅಲ್ಲೊಂದು ಹೋಟ್ಲಿದೆ, ಇಲ್ಲೊಂದು ಹೋಟ್ಲಿದೆ. ಇಲ್ಲಿಂದ ತೊಗೊಂಡು ಡೈರೆಕ್ಟಾಗಿ ನಮಗೆ ಈ ರೋಡಲ್ಲಿ ಹೋಗ್ಬೇಕೀಗ. ನೋಡಿ ಫಾಗಿ ಇವಾಗಲಿಂದ ನಮಗೆ ಕಾಣಿಸ್ತಿದೆ ನೋಡಿ. ಮೇಲಾಗಿ ನೋಡೋಣಂತೆ ಯಾವ ಥರ ಇರುತ್ತೆ ಅಂತೇಳಿ. ಕ್ರೇಜಿ ಆಗಿರುತ್ತೆ ನನ್ನ ಪ್ರಕಾರ. ಸೊ ಸದ್ಯಕ್ಕೆ ಇಲ್ಲಿಂದ ಬಿಡೋಣಂತೆ ಬನ್ನಿ. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕೆ ಅಂತಂದರೆ ಈ ಮಳೆಗಾಲದ ರೈಡ್ನ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋ ಒಂದು ಗ್ರೇಟ್ ಫೀಲಿಂಗ್ ಇದೆ. ನೋಡೋಣ ನಡೀರಿ. ಅದೇ ಥರ ಒಂದು ಕ್ರೇಜಿಯಾಗಿ ನಮಗೆ ಸಿಕ್ಕರೆ ಸಾಕು. ಬೈಕಲ್ಲಿ ಹೋಗೋರು ಯಾರ್ಯಾರು ಇದ್ದರೆ ಇದೇ ರೋಡಲ್ಲಿ ಬನ್ನಿ. ಇದು ಮಚ್ ಬೆಟರ್ ಆಗಿರುತ್ತೆ ಆ ರೋಡಿಗೆ ಕಂಪೇರ್ ಮಾಡಿದ್ರೆ. ಲೆಟ್ಸ್ ಗೋ ಬೇಬಿ. ಇಲ್ಲೆಲ್ಲ ದೂರಕ್ಕೊಂದೊಂದು ಆನೆಗಳು ಸಿಗ್ತಾವೆ ಒಂದು ಕಾಡು ಮಧ್ಯದಲ್ಲಿ. ಫೈನಲಿ ಗವಿಬೆಟ್ಟ ಹೋಗೋ ರೋಡ್ ಬಂದ್ವಿ. ನೋಡಿ ನಮಗೆ ಮೇನ್ ರೋಡಲ್ಲಿ ಬಂದರೆ ಇಲ್ಲೊಂದು ಬೋರ್ಡ್ ಕಾಣುತ್ತೆ. ಬೋರ್ಡ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಗವಿಬೆಟ್ಟ ರೋಡ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಈ ಇಲ್ಲಿಂದ ನಮಗೆ ಆಫ್ ರೋಡಿಂಗ್ ಮಾಡಬೇಕಾಗ್ತದೆ. ಇನ್ನೊಂದು ಒಳ್ಳೆ ವಿಚಾರ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಮಳೆ ಬರೋ
ಚಾನ್ಸಸ್ 75% ಜಾಸ್ತಿ ಆಯ್ತಲ್ಲ ನೋಡಿ. ಇಲ್ಲೆಲ್ಲ ಫಾಗ್ ಹೋಗ್ತಿದೆ, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಹಂಗೆ ಇಲ್ಲಿ ಹಟ್ಟೋಗೋ ಚಾನ್ಸಸ್ಸು ಕೂಡ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಗೊಚ್ಚೆ. ಫುಲ್ಲು ಗೊಚ್ಚೆ ಒಳಗೆ ರೈಡ್ ಮಾಡಬೇಕೀಗ. ಎಲ್ಲಿ ಎಷ್ಟಲ್ಲಿ ಬೀಳುತ್ತೋ ಗಾಡಿ ನಂಗಂತೂ ಗೊತ್ತಿಲ್ಲ. ಏನೂ ಆಗಲಿಲ್ಲ ಅಂದರೆ ಸಾಕು, ಸೇಫಾಗಿ ಹೋಗಿ ಸೇಫಾಗಿ ಬಂದರೆ ಸಾಕು. ಯಾಕೆ ಅಂತ ಹೇಳಿದ್ರೆ ಗಾಡೀಲಿ ಬಿದ್ದು ಬಿದ್ದು ಬೇಜಾರಾಗಿ ಹೋಗಿದೆ ನನಗೇನೆ. ಇಲ್ಲಿ ಮಾತ್ರ ಈಗ ಗಾಯ್ಸ್ ಈಗ ಇಲ್ಲಿ ಟಾಸ್ಕು ಗಾಡಿ ತಗೊಂಡು ಹೋಗೋದಿದೆಯಲ್ಲ. ನಿಧಾನ ನಾನು ಹೇಳಿ ಗಾಯ್ಸ್, ಎಂಥದ್ದು ಇದು? ಗಾಯ್ಸ್ ಆ್ಯಕ್ಚುಲಿ ಇದು ಹೆಂಗಾಗಿರುತ್ತೆ ಅಂದರೆ, ಇಲ್ಲೆಲ್ಲ 2 ವೀಲರು ಓಡಾಡೋಂಗಿದ್ರೆ ನೀಟಾಗಿರ್ತದೆ. ಬಟ್ ಏನು ಅಂತ ಹೇಳಿದ್ರೆ 4 ವೀಲರ್ ಹೋಗಿರ್ತದಲ್ಲ, ಹಂಗಾಗಿ ಇದೆಲ್ಲ ಟಾಸ್ಕು. ಈಗ ಏನು ಟಾಸ್ಕ್ ಅಂತ ಹೇಳಿದ್ರೆ, ಈಗ ಗೊಚ್ಚೆ ಒಳಗೆ ಗಾಡಿ ಬಿಡಬೇಕು. ಸೊ ಅವನ್ನ ನಡ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಅವನು ಇಬ್ಬರಿದ್ದರೆ ಗಾಡಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನಗಂತೂ ಆಫ್ ರೋಡಿಂಗ್ ಅಂದರೆ ತುಂಬಾ ಭಯ ಆಗ್ತದೆ. ಯಾಕೆಂತ ಹೇಳಿ ಒಂದ್ಸರಿ ಗಾಡಿ ಬಿದ್ದಾಗಲಿಂದ ಹೆದರಿಕೆ ಸ್ಟಾರ್ಟ್ ಆಗಿ ಹೋಗಿತ್ತು. ಇವನು ಹೋಗ್ತಾವನೆ. ನೋಡಿ, ಅಲ್ಲಿ ಗಾಡಿಯಲ್ಲಿ ಸಿಗಾಕ ನನ್ನ ಶೂ ಕೂಡ ಹೋಯ್ತು ಗಾಯ್ಸ್. ಫಾಕ ಫಾಕ್ ಹೋಯ್ತು, ನನ್ನ ಶೂಸ್ ಎಲ್ಲ ಹೋಯ್ತು. ಮುಗೀತು ನನ್ನ ಕತೆ ಇವತ್ತು ಗಸ್. ಇದು ಟಾಸ್ಕ್ ನೋಡಿ, ಅಲ್ಲೆಲ್ಲ ಫುಲ್ಲು ಗೊಚ್ಚೆ, ಅಲ್ಲಿ ಗಂಟ ಹೋಗ್ಬೇಕೀಗ. ಶೂಸ್ನ ಉಜ್ಜಿ ಐತಿ, ಅರ್ಧ ಹೋಗ್ತದೆ ಇವತ್ತು. ಫುಲ್ಲು ಗಾಡಿಗಳು ಓಡಾಡ್ಬಿಟ್ಟು 4 ವೀಲರು ಫುಲ್ ಮಾಡಿಬಿಟ್ಟಿದ್ದಾರೆ ಗೊಚ್ಚೆನ. ಏನು ಹೇಳಿ ನಂಗೆ ಗೊತ್ತಾಯ್ತಲ್ಲ. ಸೊ ಬಂದು ಕೆಸರು ತಗ್ಲಾಕೊಂಡಿದ್ದೀವಿ. ಗುರು ಮುಗೀತು ನನ್ನ ಕಥೆ ಇವತ್ತು. ಶೂಸ್ ಎಲ್ಲ ಹೋಯ್ತು. ಗಾಡಿನೇ ನೆಟ್ಟಿಗೆ ಬರ್ತಾಯಿಲ್ಲ, ಫುಲ್ಲು ಡೊಂಕ ಪಂಕಾಗಿ ನೋಡೋ ಅವಸ್ಥೆ. ಯಾಸ್ ಎಲ್ಲ ಹೋಯ್ತು ನೋಡಿದ್ವಿ. ರಿಯಲ್ ಅಡ್ವೆಂಚರು ಅರ್ಧ ಹೋಗ್ತೈತಿ ಇಲ್ಲಿ ನೋಡಿ. ಗಾಡಿ ಅವಸ್ಥೆ ನೋಡಿ, ನಮ್ಮ ಅವಸ್ಥೆ ನೋಡಿ. ಇನ್ನೂ ಮೇಲೆ ಹೆಂಗಿದೆಯೋ ಗೊತ್ತಿಲ್ಲ. ನಾನು ಎಡ್ವರ್ಟ್ ಮಾಡಿದ್ದೆ ಅಂದರೆ ಟಾಪ್ ಬಾಕ್ಸ್ ಹಾಕ್ಕೊಂಡ್ಬಂದೆ, ಜೊತೆಗೆ ಇದು ಸೇಫ್ಟಿ ಗೇರ್ಸ್ ಇರಲಿ ಅಂತ ಅದು ಹಾಕ್ಕೊಂಬಂದೆ. ಅದೇ ಮಾಡ್ಕೊಂಡ್ಬಂದೆ ಎಡ್ವರ್ಟು. ನೋಡಿ ಇಲ್ಲಿ ಗಾಡಿ ಫುಲ್ಲು ಮಣ್ಣಾಗಿ ಟೈರ ನೆಟ್ಟಿಗೆ ಹೋಗ್ತಾಯಿದೆ, ಎಲ್ಲ ಡೊಂಕ ಪಂಕ ಆಗ್ತದೆ. ಮೇಲೆ ಗಂಟೆ ಹೆಂಗೆ ಹೋಗೋದು ಏನೋ ಕತೆ ನಂಗಂತೂ ಗೊತ್ತಿಲ್ಲ. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಫ್ ಈಸ್ ಕ್ರೇಜಿ. ಲೈಫ್ ಮಾತ್ರ ಕ್ರೇಜಿ ಗುರು. ನೋಡೋಣ ನಡೀರಿ ಮುಂದೆ ಯಾವ ಥರ ಇರುತ್ತೆ ಅಂತೇಳಿ. ಸೊ ಸದ್ಯಕ್ಕೆ ಇಲ್ಲಿಂದ ಏನು ಮಾಡ್ತೀನಿ ಅಂದರೆ, ನಾನು ಕಂಪ್ಲೀಟ್ ಆಗಿದ್ದೆಲ್ಲ ಬಿಸಾಕ್ಬಿಡ್ತೀನಿ. ಅಂದರೆ ಫುಲ್ಲು ಬಗಾಲಾಗೋಗಿದೆ ಇಲ್ಲಿ ನೋಡಿ. ಇಲ್ಲಿ ಫುಲ್ಲು ಕೆಸರಲ್ಲಿ ತಗ್ಲಾಕೊಂಡು
ಶೂಸ್ ಅವಸ್ಥೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಗೇರ್ಸ್ನ ಬಿಚ್ಚಾಕ್ತು ಬಿಡ್ತಿದ್ದೀನಿ. ಬಿದ್ದರೂ ಪರವಾಗಿಲ್ಲ, ಇದು ಹಾಕೊಂಡು ಕ್ಯಾರಿ ಮಾಡಿಕೊಂಡು ರೈಡ್ ಮಾಡೋದಿದೆಯಲ್ಲ ಹೆವಿ ಟಾಸ್ಕು, ಹಂಗಾಗಿ ಎಲ್ಲ ಬಿಚ್ಚಾಕ್ತಿದ್ದೀನಿ. ಎಲ್ಲೋ ಫೋರ್ ಇಂಟು ಫೋರ್ನ ತಂದು ನೋಡಿ ಯಾವ ಥರ ಆಟ ಆಡಿಸಿದ್ದಾರೆ ಅಂತೇಳಿ. ಕ್ರೇಜಿ ಕ್ರೇಜಿ ಕ್ರೇಜಿ. ಅಲ್ಲಿ ನೋಡಿ, ಇಲ್ಲಿ ಅಲ್ಲಿ ನೋಡಿ, ಕಂಪ್ಲೀಟಾಗಿ ಆಫ್ ರೋಡ್ ಎಂಜಾಯ್ ಮಾಡ್ತಿದ್ದಾರೆ. ಸಗದ ರೆಡಿಯಲ್ಲಿ ಎಷ್ಟು ಕ್ರೇಜಿಯಾಗಿ ಹುಡುಗರು ಎಂಜಾಯ್ ಮಾಡ್ತಾರೆ ಅಂದರೆ ಲೈಫ್ನ. ಓ ಹಫಾಕ್. ಹೋಯ್ತು, ನಾನು ಅದನ್ನೇ ಟಚ್ ಆಗುತ್ತೆ ಅಂತ ನಾನು ಹೇಳಿದೆ, ನಿಲ್ಲಿಸ್ಲಿಲ್ಲ, ಹೊಡೆದ್ರು ಟಚ್ ಆಯಿತು. ಈ ಥರ ಎಲ್ಲ ಎಂಜಾಯ್ ಮಾಡಿದಾಗ ಎಂಜಾಯ್ಮೆಂಟ್ ಬೇರೆ ಇರ್ತದೆ. ಬಟ್ ಕೇರ್ಫುಲ್ಲಾಗಿ ಇದು ಮಾಡಿ. ಅಲ್ಲಿ ನೋಡಿ, ಇಲ್ಲಿ ತಮಾಷೆ ಮಾಡ್ತಾ ಎಂಜಾಯ್ ಮಾಡ್ತಿದ್ರು. ನೋಡ್ತಾ ವೀಡಿಯೋ ಲೈವಾಗಿ ರೆಕಾರ್ಡ್ ಆಯಿತು. ಗಾಡಿ ಹಿಂದೆ ಎರಡು ಕಡೆ ಹಿಂಗೆ ಟಚ್ ಆಯಿತು. ಹಿಂಗೆ ಟಚ್ ಆದಿಂದ ಏನೋ ಡ್ಯಾಮೇಜ್ ಆಯ್ತು ಕಾಣಿಸಿದೆ. ಸೊ ಇದನ್ನು ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಸೊ ಇಲ್ಲಿ ಬಂದರೆ ನಮಗೆ ಇಲ್ಲಿಂದ ಕೆಳಗಡೆಯಿಂದ ಕಷ್ಟಪಟ್ಟು ಬಂದಿದ್ದಕ್ಕೂ ಮೇಲೆ ಸ್ವರ್ಗ ಕಾಣ್ತಿದೆ ಕಂಪ್ಲೀಟಾಗಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಯಿಂದ ಫುಲ್ಲು ಫಾಗ್ ಕಾಣ್ತಿದೆ. ಲಾಸ್ಟ್ ಟೈಮು ನಾವಿಲ್ಲಿ ಬಂದಾಗ ಕಾಂತಾರ ಮೂವಿನ ಶೂಟ್ ಮಾಡಿದ್ರು ಇಲ್ಲಿ. ಈಗೆಲ್ಲ ಬೆಳೆದು ಏನೆಲ್ಲ ಕಾಣ್ತಿದೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಶೆಡ್ ಹಾಕ್ಕೊಂಡು ಅಲ್ಲಿ ಶೂಟ್ ಮಾಡ್ತಿದ್ರು. ವಾವ್ ಕ್ರೇಜಿ. ಸೊ ನಮಗೀಗ ಮೇಲ್ಗಡೆ ಹೋಗ್ಬೇಕು, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಣಂತೆ ಬನ್ನಿ ಈಗ. ವಾವ್ ವಾವ್, ಲುಕ್ ಎಟ್ ದ ವ್ಯೂ ಯಾರ್. ಅಮೇಝಿಂಗ್ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಹೋಗೋರು ಕ್ರೇಜಿ. ಬಂದ್ವಿ, ಇಲ್ಲಿ ನೋಡಿ ಫಾಗ್ ಹೆಂಗೆ ಹೋಗ್ತದೆ ಅಂದರೆ, ಇಲ್ಲಿ ನೋಡಿ ನಿಮಗೆ ಇಲ್ಲಿಂದನೇ ಕಾಣಿಸ್ತದೆ. ಸಾಕಾಗಿದೆ ಮಾತ್ರ. ಈಗ ನಾವೀಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋಣಂತೆ ಬನ್ನಿ. ಅಲ್ಲಿಗೆ ಈಗ ಇಲ್ಲಿಂದ ಗೈಸ್, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋ ಗಂಟೆ ಎಷ್ಟಲ್ಲಿ ಬೀಳ್ತೀವೋ ನನಗಂತೂ ಗೊತ್ತಿಲ್ಲ. ಬಿದ್ದರೂ ಪರವಾಗಿಲ್ಲ. ಈ ವರ್ಷದ look at the wave. Crazy. ಈಗ ನಮಗೆ ಅಲ್ಲಿಗೆ ಹೋಗಬೇಕು. ಫಾಗ್ ನೋಡಿ ಇಲ್ಲಿಂದನೇ ಹೆಂಗೆ ಹೋಗ್ತಿದೆ ಅಂತೇಳಿ, ಕೆಳಗಡೆ ವೆದರ್ಗೂ ಮೇಲೆ ವೆದರ್ಗೂ ಯಾವ ಥರ ಇತ್ತು. ನಮಗೆ ಡೈರೆಕ್ಟಾಗಿ ಈಗ ಮೇಲೆ ಹೋಗೋಣಂತೆ ಬನ್ನಿ. ಸ್ವಲ್ಪ ಟಾಸ್ಕು, ಮಳೆಗಾಲ ಅಲ್ವಾ, ಹಂಗಾಗಿ ಹಚ್ಚನಂತೆ ಬನ್ನಿ. ಬೀಳಲಿಲ್ಲ ಅಂದರೆ ಸಾಕು ಅಂತ. ಏನು ಜಾರ್ತಾ ಇಲ್ಲ, ಇಲ್ಲಿ ಗಾಡಿ ನೀಟಾಗಿ ಹೋಗ್ತಿದೆ. ಓ ಲುಕ್ ಎಟ್ ದ ವ್ಯೂ ಯಾರ್. ಅಮೇಜಿಂಗ್ ಕ್ರೇಜಿ. ನೋಡಿ ಹೆಂಗೆ ಕಾಣ್ತಿದೆ ಅಂತೇಳಿ. ಓ ಮೈ ಗಾಡ್. ಲುಕ್ ಎಟ್ ದ ವ್ಯೂ ಯಾರ್. ಅಮೇಜಿಂಗ್ ಕ್ರೇಜಿ ಕ್ರೇಜಿ ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಗೈಸ್. ಲುಕ್ ಎಟ್ ಎಷ್ಟು ಫಾಗಿ ನೋಡಿ ಹೆಂಗೆ ಹೋಗ್ತಿದೆ ಅಂತೇಳಿ. ಕ್ರೇಜಿಯಾಗಿ ಹೋಗ್ತಿದೆ ಫಾಗಲ್ಲಿ ನೋಡಿ, ಎಲ್ಲ ಕಾಣಿಸ್ತಿದೆಯಾ. ವಾವ್ ವಾವ್. ಥ್ಯಾಂಕ್ ಯು. ವೂ, ಇನ್ನೊಂದು ಸ್ವರ್ಗ ತೋರಿಸ್ತೀನಿ ಬನ್ನಿ. ಅಲ್ಲೇ ನೋಡಿ. ವೂ, ವೂ, ಇದು ಸ್ವರ್ಗ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂದರೆ, ಇಲ್ಲಿ ನೋಡಿ. ವಾವ್, ಅಮೇಝಿಂಗ್. ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಸೀರಿಯಸ್ಲಿ ಹೇಳ್ತಿದ್ದೀನಿ, ನೆಕ್ಸ್ಟ್ ಲೆವೆಲು. ಮನೇಲಿ ದುಡ್ಡು ಅಂತ ಯಾಕೆ ಸಾಯ್ತೀರ? ಬನ್ನಿ, ದುಡ್ಡಿಲ್ಲದೆ
ಇನ್ನೊಂದು ಹೊರಗಡೆ ಇನ್ನೂ ಒಂದು ಪ್ರಪಂಚದ ಅದು ಯಾವುದು ಅಂತ ಕೇಳ್ತೀರಾ ನೋಡಿ, ಇದೇನೆ ಸ್ವರ್ಗ ಆಗರೋ ಸ್ವರ್ಗ. ನೋಡಿ ಹೆಂಗೆ ಬರ್ತಿದೆ ನೋಡಿ ಫೋಕ್. ಅಮೇಝಿಂಗ್. ನನಗೆ ಮನಸ್ಸಿಗೆ ಆಯ್ತಿರೋ ಖುಷಿನ ನಿಜವಾಗ್ಲೂ ಎಷ್ಟು ಆಗ್ತಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಯ್ತಿಲ್ಲ. ಅಲ್ಲಿ ನೋಡಿ ಹೆಂಗೆ ಕಾಣ್ತಿದೆ ಅಂತೇಳಿ. ಬಂತು 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 ಕಂಪ್ಲೀಟಾಗಿ ಬಂತು. ಹೂ ಹೆಂಗೆ ಕಾಣಿಸ್ತಿದೆ ನೋಡು, ಸರಿ ಇದೆ ಮಾತ್ರ. ಸಖತ್ತಾಗಿದೆ ಅಲ್ಲ, ಕ್ರೇಜಿ ಫುಲ್. ಈಗ ಕಾಣ್ತಿತ್ತು ನೋಡಿ, ಕಂಪ್ಲೀಟಾಗಿ ಎಲ್ಲ ಮುಚ್ಚೋಯ್ತು ಈಗ ಫಾಗಿಂದ. ಹೂ ಕ್ರೇಜಿ. ನಿಮಗೆ ಬರೋಕ್ಕೆ ಅಡ್ರೆಸ್ ಗೊತ್ತಿಲ್ವಾ? ಕೇಳ್ಕೊಂಬನ್ನಿ, ಬನ್ನಿ ಅಷ್ಟೇ. ನನಗೆ ಏನು ಮಾತಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ವರ್ಷದ ಮೊದಲನೇ ಮಳೆಗಾಲದ ರೈಡು, ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕಂಪ್ಲೀಟ್ ಫಾಗು. ನಿಮಗೆ ಹಿಂಗೆ ಕಾಣಿಸ್ತಿದೆ, ಫಸ್ಟ್ ಬಂದಾಗಲೇ ನಿಮಗೆ ತೋರಿಸ್ತೆ ನೋಡಿ. ಇದೆಲ್ಲ ಇವಾಗ ಕಾಣಿಸ್ತಿದೆಯಲ್ಲ, ಎಲ್ಲ ಫಾಗು. ಕ್ರೇಜಿ. ಇದು ಬೆಸ್ಟು ಟೈಮು. ನೀವೆಲ್ಲ ಹೊರಗಡೆ ಬಂದು ಎಲ್ಲರೂ ಈ ಥರ ಒಂದು ಎಂಜಾಯ್ ಮಾಡಬೇಕೆಂದ್ರೆ ಇದು ಬೆಸ್ಟು ಟೈಮು. ಮಳೆಗಾಲ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಈ ಥರ ಒಂದು ವೇವ್ನ ಎಂಜಾಯ್ ಮಾಡ್ಬೋದು. ಬನ್ನಿ ಖಂಡಿತವಾಗ್ಲೂ. ಯಾಕೆಂತೇಳಿ ತುಂಬ ಮಳೆ ಸ್ಟಾರ್ಟ್ ಆದಾಗ ಬರೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ ಮಳೆ ಅದು ಇದು ಅಂತ ಅಂದಾಗ. ಸ್ಪೆಷಲಿ ಬೈಕಲ್ಲಿ ರೈಡ್ ಮಾಡಿ ಬರೋದು ತುಂಬಾ ಕಷ್ಟ ಆಗ್ತದೆ, ಹೆವಿ ಟಾಸ್ಕು. ಸೊ ಇದು ಬೆಸ್ಟು ಟೈಮು ವಿಸಿಟ್ ಮಾಡೋಕ್ಕೆ. ಬನ್ನಿ ನೀವು ಎಲ್ಲರೂ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ ಗಾಯ್ಸ್. ಇದು ಆವಾಗಲೇ ನಾವು ನೋಡಿದ್ವಲ್ಲ, ಇದೇ ಗಾಡಿ ಇಲ್ಲಿ ನೋಡಿ ಟಚ್ ಆಗಿ ನೋಡಿ. ಇಲ್ಲೂ ಇದು ಕಂಪ್ಲೀಟಾಗಿ ಡೆಂಟ್ ಬಂತು. ನಾನು ವೀಡಿಯೋ ತಗೊಂಡೆ, ಅಲ್ಲಿ ನಾನು ಶೂಟ್ ಮಾಡ್ತಿದ್ದೇನೆ, ಡ್ರಿಫ್ಟ್ ಮಾಡ್ತಿದ್ರಲ್ಲ, ಆಗ ಅದು ಸಡನ್ ಬಂದು ಟಚ್ ಆಯಿತು. ಇದು ಅದು ಅಲ್ಲ ಗಾಯ್ಸ್, ಅಲ್ಲಿ ಇದೇ ಗಾಡಿ ಟಚ್ ಆಗಿದ್ದಿಲ್ಲ ನೋಡಿ, ಕಂಪ್ಲೀಟಾಗಿ ಹೋಯ್ತು. ಈ ಕಡೆ ಬಂದರೆ ಈ ಗಾಡಿ ನೋಡಿ ಇದು. ಸೊ ನಾನು ಸಜೆಸ್ಟ್ ಮಾಡೋದು, ಎಂಜಾಯ್ಮೆಂಟ್ ಮಾಡೋಕ್ಕೆ ಬರ್ತೀರಾ ಬೆಸ್ಟ್, ತುಂಬಾ ಕೇರ್ಫುಲ್ಲಾಗಿ ಎಂಜಾಯ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇದು ಸುಮ್ಮನೆ ಖರ್ಚು. ಈಗ ಈಗ ಸ್ವಲ್ಪ ಒಂದೆರಡು ಸಿನಿಮ್ಯಾಟಿಕ್ ಶಾಟ್ ತೊಗೊಂಡು ತೋರಿಸಿ ನಿಮಗೆ ಯಾವ ಥರ ಕಾಣುತ್ತೆ ಏನಂತೇಳಿ. ಎಂಜಾಯ್ ಮಾಡಿ. ಲೆಟ್ಸ್ ಗೋ. ಬ್ರೋ ಎಲ್ಲಿಯವರು? ಓಕೆ, ಹೆಂಗಿದೆ ಪ್ಲೇಸು? ಅಮೇಜಿಂಗ್, ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಮೈಂಡ್ ಬ್ಲೋಯಿಂಗ್. ನನ್ನ ಸಬ್ಸ್ಕ್ರೈಬರ್ಗಳಿಗೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಬೇಕು ಎಲ್ಲ ವಿಸಿಟ್ ಮಾಡಿ, ಎಲ್ಲ ಬನ್ನಿ, ಜಾಲಿ ಮಾಡಿ. ತುಂಬಾ ಚೆನ್ನಾಗಿದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಥ್ಯಾಂಕ್ ಯು ಕಮೆಂಟ್ ಮಾಡಿ. ಯಾವಾಗಲೂ ದುಡ್ಡು ಅಂತ ಯಾಕೆ ಸಾಯ್ತೀರಾ? ಬನ್ನಿ, ದುಡ್ಡು ಇಲ್ಲದೆ ಬೇರೆ ಪ್ರಪಂಚನೂ ಇದೆ. ನೋಡಿ ಇಲ್ಲಿ ಇನ್ಸ್ಟಕ್ಕೆ ಡ್ಯಾನ್ಸ್ ಮಾಡ್ತಿದ್ದೆ ಹುಡುಗಿ, ರೀಲ್ಸ್ ಮಾಡೋಕ್ಕೆ. ಕ್ರೇಜಿ. ಸೊ ಇಲ್ಲಿಗೆ ಬಂದು ಏನು ಖುಷಿ ಅಂತ ಹೇಳಿದ್ರೆ, ವರ್ಷದ ಮೊದಲನೇ ಮಳೆ ರೈಡು ಸ್ಟಾರ್ಟ್ ಮಾಡಿದ್ದು, ಮನಸ್ಸು ತುಂಬ ತೃಪ್ತಿ ಆಯಿತು. ಕ್ರೇಜಿ ಮಾತ್ರ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಹೋಗಬೇಕು, ಇದು ಟಾಸ್ಕು. ನಡೀರಿ ಹೋಗೋಣಂತೆ. ಫುಲ್ಲು ಫಾಗಿ ಇರೋದ್ರಿಂದ ಏನು ಸಹ ಕಾಣ್ತಿಲ್ಲ. ಸೊ ಇಲ್ಲಿ ಆದಷ್ಟು ನಿಧಾನನೇ ಬಿಡ್ಬೇಕು ಗಾಡಿನ, ಯಾಕೆಂತ ಹೇಳಿದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ನಾವು ಬಂದಿದ್ದ ರೋಡ್ ಯಾವುದು ಅಂತಲೇ ನನಗೆ ಗೊತ್ತಾಯ್ತಿಲ್ಲ. ಇದು ಮೇ ಬಿ ಇದೆ ಅನ್ಸುತ್ತೆ, ಈ ರೋಡಿಗೆ ಹೋಗ್ಬೇಕು ಅನ್ಸುತ್ತೆ. ವಾವ್, ಕ್ರೇಜಿ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಅಮೇಝಿಂಗ್. ಈಗ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಬ್ರೋ. ಎಲ್ಲರೂ ಸಬ್ಸ್ಕ್ರೈಬರ್ಸ್ ಅಂತೆ ಫಾಲೋ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೇಫಾಗಿ ರೈಡ್ ಮಾಡಿ. ನನ್ನ ಫ್ರೆಂಡು ಬರ್ತಿದ್ದಾನೆ ಅಲ್ಲಿ ಮೇಲಿಂದ, ನೋಡಿ ಕಾಣ್ತಾನೆ ಇಲ್ಲ ಅವನು ಎಲ್ಲಿದ್ದಾನೆ ಅಂತ ಹೇಳಿ. ಇವತ್ತಿನ ಡೇನ
ಮುಗಿಸಿ ನಾವು ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ. ಸೊ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಮಾತ್ರ ಕ್ರೇಜಿಯಾಗಿತ್ತು. ಆ್ಯಂಡ್ ಒಂದಂತೂ ಏನು ಖುಷಿ ಅಂತ ಹೇಳಿದ್ರೆ ಇವತ್ತು ಈ ವರ್ಷದ್ದು ಮಳೆ ಸೀಸನ್ದು ಮೊದಲನೇ ವೀಡಿಯೋ ಕ್ರೇಜಿಯಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಬಾಕಿ ಕಮೆಂಟ್ ಮಾಡಿ ನೀವು ಹೇಳಿ ಯಾವ ಥರ ಇತ್ತು ವೀಡಿಯೋ ಅಂತ ಹೇಳಿ. ಸೊ ಸಣ್ಣ ಪುಟ್ಟ ವೀಡಿಯೋಲಿ ಏನಾದರೂ ಚೇಂಜ್ ಮಾಡಬೇಕೋ ಅದು ಇದು ಏನಾದರೂ ಮಾಡಬೇಕನ್ಸಿದ್ರೆ ಯಾವ್ದು ಸರಿ ಇಲ್ಲ ಯಾವ್ದು ಸರಿ ಇದೆ ಏನಾದರೂ ವೀಡಿಯೋಗಳಲ್ಲಿ ಸ್ವಲ್ಪ ಆ ಕಡೆ ಆಗಿದ್ರೆ ನೀವು ಕಾಮೆಂಟ್ ಮಾಡಿ ದಯವಿಟ್ಟು ಹೇಳಿ. ಯಾಕೆಂತೇಳಿ ನೆಕ್ಸ್ಟು ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಬಾಕಿ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೆಂಗಿತ್ತು? ಕ್ರೇಜಿ. ವರ್ಷದ ಮೊದಲನೇ ಮಳೆ ಸೀಸನ್ ಫಸ್ಟು ವೀಡಿಯೋ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲ. ಮತ್ತೆ ಅಲ್ಲಿ ಸಿಗ್ತೀನಿ, ಮನೆಗೆ ಬರ್ತೀನಿ. ಓಕೆ, ಅಲ್ಲಿರ್ತೀನಿ ನನಗೆ. ಸರಿ, ಬಾಯ್. ಬೈ. ಬಾರು ಅಂತ ಹೇಳಿದ್ರೆ ಮನೇಲಿ ಮಲ್ಕೊಂಡಿಂದ ಇಂಥವ್ರಿಗೋಸ್ಕರನೇ ಹೇಳಿದ್ದು. ಯಾವಾಗಲೂ ಮನೆ ದುಡ್ಡು ಅಂತ ಸಾಯ್ತೀರ ಅಂತ ಹೇಳಿದ್ವಲ್ಲ, ಇಂಥವ್ರಿಗೋಸ್ಕರನೇ ಹೇಳಿದ್ದು ಬನ್ನಿ ಹೊರಗಡೆ ಎಂಜಾಯ್ ಮಾಡೋಣ ಅಂದರೆ ಬರಲ್ಲ. ನೋಡಿ ಮನೇಲೇ ಇದ್ದಾನೆ. ಸೊ ಬಾಕಿ ವಿಡಿಯೋ ಯಾವ ಥರ ಇತ್ತು ಕಮೆಂಟ್ ಮಾಡಿ ಹೇಳಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಕ್ರೇಜಿಯಾಗಿರೋ ವಿಡಿಯೋ ಇರುತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಬೈಕಿನ ಅವಸ್ಥೆ ನೋಡಂಗಿದ್ರೆ ನೋಡಿಲಿ. ಓ ಕ್ರೇಜಿ ಇದು ಅವಸ್ಥೆ. ಸೊ ಇದು ಹೆಂಗಾರು ವಾಶ್ ಮಾಡಿಸ್ಬೋದು, ಎಲ್ಲರೂ ಹೋಗಿ ವಾಷಿಂಗ್ ಮಾಡಿಸಿದ್ರೆ. ನೋಡಿ ಮೇನ್ ಟಾಸ್ಕ್ ಯಾವುದು ಗೊತ್ತಾ? ನೋಡಿ ಇದೊಂದು. ಸೊ ಇದನ್ನೆಲ್ಲ ಯಾರು ವಾಶ್ ಮಾಡ್ತಾರೆ ಅಂದರೆ ಇವಳು ವಾಶ್ ಮಾಡ್ತಾಳೆ ಅಲ್ವಾ? ಕ್ರೇಜಿ. ಸೊ ಬಾಕಿ ಹೋಗಿನ ಮುಂಚೆ ಯಾರೆಲ್ಲ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ಒಂದು ಕ್ರೇಜಿಯಾಗಿರೋ ವೀಡಿಯೋ ಇರುತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.